ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಶ್ರೀ ಸ್ವಾಮಿ ಸಮರ್ಥ ಅಕ್ಕಲಕೋಟೆ ಮಹಾರಾಜಕಿ ಜೈ. ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ 5ನೇ ಭಾಗ ಉತ್ತರಕಾಂಡ ತೃತೀಯ ಸ್ಕಂದ ಶ್ರೀ ಸ್ವಾಮಿ ಸಮರ್ಥ ಕಥಾಮೃತದಲ್ಲಿ ಅಕ್ಕಲಕೋಟದಲ್ಲಿ ಶ್ರೀ ಸ್ವಾಮಿ ಸಮರ್ಥರ ಮುಂದಿನ ಭಾಗವಾದ 11ನೇ ಭಾಗದಲ್ಲಿ ಸಾಧುವಿನ ಜಲೋದರ ರೋಗ ನಿವಾರಣೆ ಮಾಡಿದ್ದು, ಗೋವಿಂದಜಿಗೆ 10,000 ರೂಗಳು ದೊರೆತದ್ದು, ಬಡ ಬ್ರಾಹ್ಮಣನೊಬ್ಬನ ಕಥಾಪ್ರಸಂಗ, ಹರಿಜನ ಮಹಿಳೆಗೆ ಸಂತಾನ ಭಾಗ್ಯ ದೊರೆತದ್ದು, ನಂದರಾಮನ ರೋಗ ನಿವಾರಣೆಯಾದದ್ದು ಎಂಬ 17ನೇ ಅಧ್ಯಾಯಕ್ಕೆ ಸ್ವಾಗತ. ಓಂ ದತ್ತಾಯ ನಮಃ. ಶ್ರೀ ಸ್ವಾಮಿ ಸಮರ್ಥರು ಅಕ್ಕಲಕೋಟೆಯಲ್ಲಿ ಇರುವಾಗ ಒಂದು ದಿನ ಅವರ ದರ್ಶನ ಮಾಡಲು ಒಬ್ಬ ಸಾಧುವು ಅಲ್ಲಿಗೆ ಬಂದನು. ಬಹಳ ಕಾಲದಿಂದ ಆತನಿಗೆ ಜಲೋದರ ರೋಗವಿತ್ತು. ಆ ವ್ಯಾಧಿಯ ತೀವ್ರತೆಯಿಂದಾಗಿ ತಾನು ಸಾಯುವ ಮುನ್ನ ಒಂದು ಸಲ ದ್ವಾರಕೆಗೆ ಹೋಗಿ ಬಾಲಕೃಷ್ಣನನ್ನು ದರ್ಶನ ಮಾಡಬೇಕೆಂಬ ಕೋರಿಕೆಯುಂಟಾಯಿತು. ಆದರೆ ಆ ರೋಗದ ದೆಸೆಯಿಂದಾಗಿ ಅದು ಪೂರ್ಣವಾಗಲಿಲ್ಲ. ಅಷ್ಟರಲ್ಲಿ ಆತನು ಶ್ರೀ ಸ್ವಾಮಿ ಸಮರ್ಥರ ಮಹಿಮೆಯನ್ನು ಕೇಳಿ ಅವರ ದರ್ಶನವನ್ನು ಮಾಡುವುದೆಂದುಕೊಂಡು ಅಕ್ಕಲಕೋಟೆಗೆ ಬರುವನು. ಆತನು ಬರುತ್ತಲೇ ಶ್ರೀಗಳು ಆತನನ್ನು ಸಮೀಪಕ್ಕೆ ಕರೆದು, ನಿನ್ನ ಬಯಕೆಯು ಈಡೇರುವುದು ಎಂದರು. ಶ್ರೀಯವರನ್ನು ದರ್ಶಿಸುತ್ತಲೇ ಇವರು ಸಾಕ್ಷಾತ್ ಶ್ರೀ ದತ್ತಾವತಾರಿಗಳೆಂಬ ಭಾವನೆ ಆತನ ಮನದಲ್ಲಿ ಬಂತು. ಆತನ ಮನೋಭಾವವನ್ನು ಗ್ರಹಿಸಿದ ಶ್ರೀಗಳು, ಕೂಡಲೇ ನಾನು ಯಾರಾದರೆ ನಿನಗೇನು, ಹೋಗು ಆ ಬೇವಿನ ಗಿಡದ ಎಲೆಗಳನ್ನು ತಿನ್ನು ಎಂದರು. ಕೂಡಲೇ ಆ ಸಾಧುವು ಆ ಬೇವಿನ ಗಿಡದ ಎಲೆಗಳನ್ನು ಹರಿದುಕೊಂಡು ತಿಂದನು. ಅವು ಬಹಳ ಕಹಿಯಾಗಿದ್ದವು. ಶ್ರೀ ಸ್ವಾಮಿಯವರು ತಮ್ಮ ಸಹಜ ಸ್ವಭಾವದಂತೆ ಹೊಟ್ಟೆಯನ್ನು 2 ಕೈಗಳಿಂದ ಹಿಡಿದುಕೊಂಡು ಪಕಪಕನೆ ನಕ್ಕು ಮತ್ತೊಂದು ಟೊಂಗೆಯನ್ನು ತೋರಿಸಿ ಅದರ ಎಲೆಗಳನ್ನು ತಿನ್ನು ಎಂದರು. ಆ ಸಾಧುವು ತಿಂದು ನೋಡಲಾಗಿ ಅವು ಬಹಳ ಸಿಹಿಯಾಗಿದ್ದವು. ಆತನ ಆಶ್ಚರ್ಯಕ್ಕೆ ಪಾರವಿರಲಿಲ್ಲ. ಆತನ ಮಾತುಗಳನ್ನು ಕೇಳಿ ಅಲ್ಲಿರುವ ಭಕ್ತರೂ ಸಹ ಬೇವಿನ ಎಲೆಗಳನ್ನು ತಿಂದು ನೋಡಲಾಗಿ ಅವರಿಗೆ ಕೂಡ ಸಿಹಿಯಾಗಿಯೇ ಇದ್ದಂತೆ ಅನುಭವವಾಯಿತು. ಶ್ರೀ ಸ್ವಾಮಿಯವರ ಲೀಲೆಗೆ ಎಲ್ಲರೂ ಆಶ್ಚರ್ಯಚಕಿತರಾದರು. 3 ದಿನಗಳಲ್ಲಿ ಆ ಸಾಧುವಿನಿಗೆ ಜಲೋದರ ವ್ಯಾಧಿಯಿಂದ ಮುಕ್ತಿ ದೊರೆಯಿತು. ಸಂತೋಷದಿಂದ 4ನೇ ದಿನ ಆ ಸಾಧುವು ಶ್ರೀಯವರ ದರ್ಶನಾರ್ಥವಾಗಿ ಹೋದಾಗ ಶ್ರೀ ಸ್ವಾಮಿಯವರ ಬದಲಿಗೆ ಆತನಿಗೆ ಅಲ್ಲಿ ಶ್ರೀಕೃಷ್ಣನ ದರ್ಶನವಾಯಿತು. ಆಗ ಅವನು ತನ್ಮಯನಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಏಳುವ ಹೊತ್ತಿಗೆ ತಿರುಗಿ ಆ ಸ್ಥಾನದಲ್ಲಿ ಕಿರುನಗೆ ನಗುತ್ತಾ ಶ್ರೀ ಸ್ವಾಮಿಗಳು ಕುಳಿತುಕೊಂಡಿದ್ದರು. ಸಾಧುವು ಅದು ತನಗುಂಟಾದ ಭ್ರಮೆಯೇನೋ ಎಂದು ಯೋಚಿಸಿದನು. ಆದರೆ ಅದು ಭ್ರಮೆಯಲ್ಲವೆಂದು ನಿರೂಪಿಸುವಂತೆ ವಿಚಿತ್ರವಾಗಿ ಶ್ರೀ ಸ್ವಾಮಿಯವರ ಕಿವಿಗಳಿಗಿದ್ದ ಬಂಗಾರದ ಕುಂಡಲಗಳು ಕಬ್ಬಿಣದ ಓಲೆಗಳಾಗಿಯೂ ಮಾರ್ಪಟ್ಟಿವೆ. ಅವು ಬಹಳಷ್ಟು ಭಾರವಾಗಿದ್ದುದರಿಂದ ಭಕ್ತರು ಕೂಡಲೇ ಅವುಗಳನ್ನು ತೆಗೆದುಹಾಕಿದರು. ಆ ಸಾಧುವು ಬಹಳ ಕಾಲದವರೆಗೆ ಅಕ್ಕಲಕೋಟೆಯಲ್ಲಿಯೇ ಇದ್ದನು. ನಂತರ ಶ್ರೀ ಸ್ವಾಮಿ ಸಮರ್ಥರ ಕೀರ್ತಿ ಪ್ರತಿಷ್ಠೆಗಳು ದೇಶದಲ್ಲೆಲ್ಲ ಹರಡಿತು. ನಾನಾ ಪ್ರಾಂತಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬರತೊಡಗಿದರು. ಅಕ್ಕಲಕೋಟೆಯು ಒಂದು ಪುಣ್ಯಕ್ಷೇತ್ರವಾಗಿ ಮಾರ್ಪಟ್ಟಿತು. ದರ್ಶನಕ್ಕಾಗಿ ಭಕ್ತರು ಬೆಳಗಿನ ಜಾವದಲ್ಲಿಯೇ ಸಾಲುಗಟ್ಟಿ ನಿಲ್ಲುವರು. ಶ್ರೀಗಳವರ ದರ್ಶನಕ್ಕಾಗಿಯೇ ಎಷ್ಟೋ ಕಷ್ಟಪಡಬೇಕಾಗುತ್ತಿತ್ತು. ಆ ಪ್ರಕಾರ ಸರಿರಾತ್ರಿಯ ತನಕ ನಡೆಯುತ್ತಿತ್ತು. ಸೇವಕರು ಬಲವಂತದಿಂದ ಅರ್ಧರಾತ್ರಿಯ ದರ್ಶನವನ್ನು ನಿಲ್ಲಿಸಿ ಬಿಡುತ್ತಿದ್ದರು. ಅಷ್ಟು ಹೊತ್ತಿನವರೆಗೂ ದರ್ಶನವಿತ್ತರೂ ಇನ್ನೂ ಕೆಲವರು ಉಳಿದು ಹೋಗುತ್ತಿದ್ದರು. ಬರಬರುತ್ತಾ ಶ್ರೀಗಳವರಿಗೆ ವಿಶ್ರಾಂತಿಯೇ ಇಲ್ಲವಾಯಿತು. ಅದರಿಂದಾಗಿ ಶ್ರೀಯವರು ಮುಸುಕು ಹಾಕಿಕೊಂಡು ಮಂಚದ ಮೇಲೆ ಮಲಗಿಕೊಂಡು ಭಕ್ತರು ನಮಸ್ಕಾರ ಮಾಡಲು ಅನುಕೂಲವಾಗುವ ಹಾಗೆ ತಮ್ಮ ಪಾದಗಳನ್ನು ಮಾತ್ರವೇ ಹೊರಕ್ಕೆ ಚಾಚಿರುತ್ತಿದ್ದರು. ಅವರು ಹಾಗೆ ಮಲಗಿಕೊಂಡಿದ್ದರೂ ಯಾರ ಮನದಲ್ಲಾದರೂ ಸಂದೇಹಗಳಾಗಲಿ ಅಪವಿತ್ರವಾದ ಭಾವನೆಗಳು ಬಂದಾಗಲಿ ಆಪತ್ತುಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ ರಕ್ಷಿಸಿರೆಂದು ಬೇಡಿಕೊಂಡಾಗಲೋ ಅವರು ತಕ್ಷಣವೇ ಎದ್ದು ಅವರಿಗೆ ತಕ್ಕ ರೀತಿಯಲ್ಲಿ ಸಮಾಧಾನವನ್ನು ಹೇಳಿ ಪುನಃ ಮಲಗುತ್ತಿದ್ದರು. ಶ್ರೀ ಸ್ವಾಮಿ ಸಮರ್ಥರು ಅಕ್ಕಲಕೋಟೆಯಲ್ಲಿ ಸಂಚರಿಸುತ್ತಿರುವಾಗ ರಾಜಲಾಂಛನಗಳು, ಬಾಜಾ ಭಜಂತ್ರಿಗಳು, ಭಜನೆ ಮಾಡುತ್ತಿರುವವರ ಗುಂಪುಗಳು, ವಂದಿ ಮಾಗಧರು, ಸೇವಕರು, ಶಿಷ್ಯರು, ಭಕ್ತವೃಂದವು ಅವರ ಹಿಂದೆಯೇ ಹೋಗುತ್ತಿದ್ದರು. ನೋಡಿದವರಿಗೆ ಅದು ಮಹದಾನಂದಕರವಾಗಿರುತ್ತಿತ್ತು. ಅಷ್ಟೇ ಅಲ್ಲದೆ ಕೋಲಾಹಲದಿಂದ ಗಾಯನ ಮಾಡುವ ವಿಧವಾದ ಪಕ್ಷಿ ಸಮೂಹಕ್ಕೆ ಆಶ್ರಯವಾದ ಮಹಾವೃಕ್ಷದ ಹಾಗೆ ಶ್ರೀ ಸ್ವಾಮಿ ಸಮರ್ಥರು ಗೋಚರಿಸುತ್ತಿದ್ದರು. ಶ್ರೀಗಳವರು ಎಲ್ಲಿಯಾದರೂ ನಿಂತುಕೊಂಡಾಗ ಅದು ರಾಜಮಾರ್ಗವಾಗಲಿ ಸಣ್ಣ ಓಣಿಯಾಗಲಿ ಸ್ವಚ್ಛವಾಗಿಲ್ಲದ ಸ್ಥಳವಾಗಲಿ ಜನರೆಲ್ಲ ಶ್ರೀ ಸ್ವಾಮಿಗಳ ಸುತ್ತಲೂ ಕುಳಿತುಕೊಳ್ಳುತ್ತಿದ್ದರು. ಅವರೆಲ್ಲರೂ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಸಚ್ಚಿದಾನಂದ ಸದ್ಗುರು ಶ್ರೀ ಸ್ವಾಮಿ ಸಮರ್ಥ ಅಕ್ಕಲಕೋಟ ಮಹಾರಾಜರಿಗೆ ಜಯವಾಗಲಿ ಎಂದು ಮುಕ್ತ ಕಂಠದಿಂದ ಜಯ ಜಯನಾದಗಳನ್ನು ಮಾಡುತ್ತಿದ್ದರು. ಅತ್ತ ಬೊಂಬಾಯಿಯಲ್ಲಿ ಗೋವಿಂದಜಿ
ಮಾಧವಜಿ ಎಂಬ ಶ್ರೀಮಂತನಿರುತ್ತಿದ್ದನು. ಆತನು ವ್ಯಾಪಾರವನ್ನು ಮಾಡುತ್ತಿದ್ದನು. ಆತನು ದೊಡ್ಡ ಧಾರ್ಮಿಕನು. ನಿತ್ಯವೂ ಪೂಜಾನುಷ್ಠಾನಗಳನ್ನು ನೋಡಿಕೊಳ್ಳುತ್ತಿದ್ದನು. ಲಕ್ಷ್ಮಣ್ ಪಂಡಿತ್ ಎಂಬ ಪೂಜಾರಿಯು ಇವರ ಮನೆಯಲ್ಲಿ ಪೂಜೆ ಮಾಡಲು ಯಾವಾಗಲೂ ಬರುತ್ತಿದ್ದನು. 1868ನೇ ವರ್ಷದಲ್ಲಿ ತಮ್ಮ ಅಡಿಗೆ ಬ್ರಾಹ್ಮಣನಾದ ತಾನೋಜಿಯನ್ನು ಕರೆದುಕೊಂಡು ಗಾಣಗಾಪುರಕ್ಕೆ ಹೋಗಿ ಅಲ್ಲಿ ಶ್ರೀ ದತ್ತನ ಪಾದುಕೆಗಳನ್ನು ಸೇವಿಸುತ್ತಾ ಕೆಲ ದಿನಗಳಿದ್ದರು. ಒಂದು ರಾತ್ರಿ ಆತನಿಗೆ ಸ್ವಪ್ನದಲ್ಲಿ ಶ್ರೀ ನರಸಿಂಹ ಸರಸ್ವತಿಗಳು ದರ್ಶನವಿತ್ತು. ನಾನೀಗ ಅಕ್ಕಲಕೋಟೆಯಲ್ಲಿದ್ದೇನೆ, ಅಲ್ಲಿಗೆ ಬಂದು ದರ್ಶನ ಮಾಡಿಕೋ ಎಂದರು. ಆತನು ಕೂಡಲೇ ಹೊರಟು ಅಕ್ಕಲಕೋಟೆಯನ್ನು ಸೇರಿ ಶ್ರೀ ಸ್ವಾಮಿ ಸಮರ್ಥರನ್ನು ದರ್ಶಿಸಿದನು. ಆತನ ದಿವ್ಯ ಮಂಗಳ ರೂಪವನ್ನು ನೋಡಿ ಅವರ ಮಹಿಮೆಯನ್ನು ಕೇಳಿ ಎಷ್ಟೋ ಆನಂದಿಸಿ ಕೆಲಕಾಲ ಅಲ್ಲಿಯೇ ಇರಬೇಕೆಂದುಕೊಳ್ಳುತ್ತಾ ತಾವು ಸ್ವತಃ ತಯಾರಿಸಿ ತಂದ ಪಾಯಸ ಗಾರಿಗೆಗಳನ್ನು ಶ್ರೀ ಸ್ವಾಮಿಯವರಿಗೆ ಸಮರ್ಪಿಸಲು ಶ್ರೀಗಳು ಇವುಗಳನ್ನು ತೆಗೆದುಕೊಂಡು ಹೋಗಿ ಊರ ಹೊರಗಿನ ಶೇಖ್ ನೂರುದ್ದೀನ್ ದರ್ಗಾದ ಸಮೀಪವಿರುವ ಫಕೀರನ ನಾಯಿಗೆ ಕೊಡಿ ಎಂದರು. ಅವರು ಶ್ರೀಯವರ ಅಪ್ಪಣೆ ಪ್ರಕಾರ ಹೋಗಿ ನೋಡಲು ಅಲ್ಲಿ ಫಕೀರ ಮತ್ತು ಆತನ ನಾಯಿ ಇದ್ದಿತು. 2 ಬಟ್ಟಲುಗಳನ್ನು ನೈವೇದ್ಯವಾಗಿ ಅವರ ಮುಂದೆ ಇಟ್ಟರು. ಅದನ್ನು ಆ ಫಕೀರನು ಸ್ವಲ್ಪ, ನಾಯಿಯು ಕೊಂಚ ತಿನ್ನಲು, ಬಟ್ಟಲುಗಳಲ್ಲಿ ಒಂದು ಗಾರಿಗೆಯ ಚೂರು ಮತ್ತು ಸ್ವಲ್ಪ ಪಾಯಸ ಉಳಿಯಲು ಅವುಗಳನ್ನು ತೆಗೆದುಕೊಂಡು ಗೋವಿಂದಜಿ ತಾನೋಜಿ ತಿರುಗಿ ಶ್ರೀ ಸ್ವಾಮಿಯವರ ಸನ್ನಿಧಿಗೆ ಬಂದರು. ಶ್ರೀಗಳು ಇವನ್ನು ನೀವು ಪ್ರಸಾದವಾಗಿ ತಿನ್ನಿ ಎಂದರು. ಆದರೆ ಗೋವಿಂದಜಿ ಅವುಗಳನ್ನು ತಿನ್ನಲು ಇಷ್ಟಪಡಲಿಲ್ಲ. ತಾನೋಜಿ ಸ್ವಲ್ಪ ಅನುಮಾನಿಸುತ್ತಲೇ ಸ್ವಲ್ಪವನ್ನು ಬಾಯಿಗೆ ಹಾಕಿಕೊಂಡನು. ಆಗ ಶ್ರೀ ಸ್ವಾಮಿಗಳು ಕೋಪದಿಂದ ನೋಡುತ್ತಾ, ನಿನ್ನ ಭಕ್ತಿ ಇನ್ನೂ ಪರಿಪೂರ್ಣವಾಗಲಿಲ್ಲ, ಗುರುವಾಜ್ಞೆಯನ್ನು ಪಾಲಿಸುವುದಕ್ಕೆ ಸಂದೇಹ ಪಡುತ್ತಿರುವೆ ಎಂದು ಗೋವಿಂದಜಿಗೆ ಹೇಳಿದರು. ಆದರೂ ಆತನನ್ನು ಪುನಃ ಆಶೀರ್ವದಿಸಿ ಶ್ರದ್ಧೆ ಭಕ್ತಿಗಳು ಉಂಟಾಗುವುದಕ್ಕಾಗಿ ತಮ್ಮ ಪಾದುಕೆಗಳನ್ನಿತ್ತು ಪೂಜಿಸಿಕೊಳ್ಳುವಂತೆ ಹೇಳಿದರು. ಅತ್ತ ತಾನೋಜಿಯನ್ನು ನೋಡಿ ಬೊಂಬಾಯಿಯಲ್ಲಿ ನಿನಗೆ 10,000 ರೂಪಾಯಿಗಳು ದೊರೆಯುವವು ಎಂದು ಆಶೀರ್ವದಿಸಿದರು. ತಾನೋಜಿಗೆ ಧನದಾಸೆ ಬಹಳ. ಹಿಂದಿರುಗಿ ಬಂದ ನಂತರ ಗೋವಿಂದಜಿಯು ಶ್ರೀ ಸ್ವಾಮಿಗಳು ಪ್ರಸಾದಿಸಿದ ಪಾದುಕೆಗಳನ್ನು ಪೂಜಾಗೃಹದಲ್ಲಿಟ್ಟುಕೊಂಡು ನಿತ್ಯವೂ ಶ್ರದ್ಧಾಭಕ್ತಿಗಳಿಂದ ಪೂಜಿಸತೊಡಗಿದನು. ಅತ್ತ ತನಗೆ 10,000 ರೂಪಾಯಿಗಳು ಎಲ್ಲಿ ಸಿಗುತ್ತವೆಯೋ ಎಂದುಕೊಳ್ಳುತ್ತಾ ತಾನೋಜಿಯು ಶ್ರೀಗಳ ಮಾತುಗಳಿಗೆ ಆಶ್ಚರ್ಯಪಟ್ಟು ಹಂಬಲವನ್ನು ತಾಳಲಾರದೆ ಆತನು ಹಣಕ್ಕಾಗಿ ಹುಚ್ಚನಂತೆ ಪ್ರತಿ ಕಸದ ತೊಟ್ಟಿಯಲ್ಲಿಯೂ ಹುಡುಕಲು ಪ್ರಾರಂಭಿಸಿ ಬೊಂಬಾಯಿಯೆಲ್ಲ ತಿರುಗುತ್ತಿದ್ದನು. ಶ್ರೀ ಸ್ವಾಮಿಯವರ ಮಾತು ನಡೆದೇ ತೀರುತ್ತದೆ ಎಂಬ ಕುರುಡು ನಂಬಿಕೆಯಲ್ಲದೆ ಆತನಿಗೆ ಇನ್ನೇನು ತಿಳಿಯದು. ಒಂದು ದಿನ ಕಸದ ಕುಪ್ಪೆಯಲ್ಲಿ ಹುಡುಕುತ್ತಿರುವಾಗ ಆ ಪಕ್ಕದ ಮನೆಯೊಳಗಿಂದ ಒಂದು ಹೆಂಗಸು ಬಂದು 10,000 ರೂಪಾಯಿಗಳನ್ನು ಗಂಟು ಕಟ್ಟಿ ಆತನಿಗೆ ಕೊಟ್ಟಳು. ಆ ಕಥೆ ಎಂತೆಂದರೆ, ಆಕೆಯ ಗಂಡನು ತೀರಿಕೊಂಡಿದ್ದನು. ತನ್ನ ಗಂಡನಿಗೆ ಸದ್ಗತಿ ಉಂಟಾಗಬೇಕೆಂದು ಆಶಿಸುತ್ತಾ ಸೂರ್ಯೋದಯದಲ್ಲಿ ಯಾರು ಮೊದಲು ಕಾಣಿಸಿದರೆ ಅವರಿಗೆ ಗುಪ್ತದಾನವನ್ನು ಕೊಡುವುದಾಗಿ ಆಕೆಯು ಅಂದುಕೊಂಡಿದ್ದಳಂತೆ. ಅಂದು ನಡೆಯುವ ಈ ಸಂಗತಿಯು ಶ್ರೀ ಸಮರ್ಥರಿಗೆ ಮೊದಲೇ ತಿಳಿದಿತ್ತೆಂದು ಇದರಿಂದಾಗಿ ತಿಳಿಯುತ್ತದೆ. ಶ್ರೀ ಸ್ವಾಮಿ ಸಮರ್ಥರ ಮಾತು ವೇದವಾಕ್ಯ. ಅವರು ಭೂತ ಭವಿಷ್ಯ ವರ್ತಮಾನ ಮೂರನ್ನು ತಿಳಿದ ಮಹಾನುಭಾವರಾಗಿದ್ದರು. ಜಿಜ್ಞಾಸುಗಳೇ, ಶ್ರೀ ಸ್ವಾಮಿಗಳ ಭಕ್ತರಲ್ಲಿ ಒಬ್ಬ ಅತ್ಯಂತ ಬಡವನಾದ ಬ್ರಾಹ್ಮಣನು ಇರುವನು. ಆತನಿಗೂ ಆತನ ಕುಟುಂಬಕ್ಕೂ ಪ್ರತಿದಿನ ಹೊಟ್ಟೆ ತುಂಬ ಅನ್ನವೂ ಕೂಡ ದೊರೆಯುತ್ತಿರಲಿಲ್ಲ. ಸಮಯ ದೊರೆತಾಗಲಿಲ್ಲ ಆತನು ಶ್ರೀ ಸ್ವಾಮಿಯ ಸಮಕ್ಷದಲ್ಲಿ ಕೈಗಳನ್ನು ಜೋಡಿಸಿಕೊಂಡು ಮೌನವಾಗಿ ನಿಂತುಕೊಂಡು ತನ್ನ ದೃಷ್ಟಿಯನ್ನು ಆ ಸದ್ಗುರುದೇವನ ಪಾದಗಳ ಮೇಲೆಯೇ ನಿಲ್ಲಿಸಿರುತ್ತಿದ್ದನು. ಶ್ರೀ ಸ್ವಾಮಿಯವರು ಒಂದು ಸಲ ಹರಿಜನವಾಡೆಯಲ್ಲಿ ಕುಳಿತಿರುವ ಸಮಯದಲ್ಲಿಯೂ ಅದೇ ರೀತಿ ಶ್ರೀ ಸ್ವಾಮಿಗಳ ಎದುರಿಗೆ ನಿಂತಿದ್ದನು. ಶ್ರೀ ಸ್ವಾಮಿಯು ಅಕಸ್ಮಾತ್ತಾಗಿ ಅವನ ಪಕ್ಕದಲ್ಲಿರುವ ಎಲುಬುಗಳ ತುಂಡುಗಳನ್ನು ತೋರಿಸುತ್ತಾ, ಆ ಎಲುಬುಗಳನ್ನು ಆರಿಸಿ ತೆಗೆದುಕೊಂಡು ಹೋಗು ಎನ್ನಲು ಆ ಎಲುಬುಗಳನ್ನು ಆರಿಸಿಕೊಳ್ಳಲು ಆ ಭಕ್ತನಿಗೆ ಸ್ವಲ್ಪ ಸಂಕೋಚ ಉಂಟಾಯಿತು. ಆದರೂ ದೇವನಾದ ಶ್ರೀ ಸ್ವಾಮಿಯವರ ಆಜ್ಞೆಯನ್ನು ಮೀರಲು ಮನ ಒಪ್ಪಲಿಲ್ಲ. ಎಂತಹುದಾದರೂ ಗುರುವಾಜ್ಞೆಯಂತೆ ಆಚರಿಸುವುದೇ ಉತ್ತಮವೆಂದು ತಿಳಿದು ಆ ಎಲುಬುಗಳನ್ನು ತನ್ನ ಮೈಮೇಲಿನ ವಸ್ತ್ರದಲ್ಲಿ ಮೂಟೆ ಕಟ್ಟಿ ಸಮೀಪವಿರುವ ಗೂಡಿನೊಳಗಿಟ್ಟು ಮತ್ತೆ ಶ್ರೀ ಸ್ವಾಮಿಯವರ ಮುಂದೆ ಮೊದಲಿನಂತೆ ಕೈಗಳನ್ನು ಜೋಡಿಸಿಕೊಂಡು ನಿಂತನು. ಶ್ರೀ ಸ್ವಾಮಿಯವರು ಆತನನ್ನು ನೋಡಿ, ಇನ್ನೂ ಏಕೆ ಇಲ್ಲಿ ನಿಂತಿರುವೆ, ಹೋಗು ಎಂದು ಗದರಿಸಿ ಅವನನ್ನು ಅವನ ಮನೆಗೆ ಓಡಿಸಿಬಿಟ್ಟರು. ಆ ಬಡಬ್ರಾಹ್ಮಣನು ಹೆದರುತ್ತಾ ತತ್ತರಗೊಂಡು ಆ ಗಂಟನ್ನು ಕೈಯೊಳಗೆ ತೆಗೆದುಕೊಂಡನು. ಮನೆಗೆ ಹೋಗಿ ಆ ಗಂಟು ಬಿಚ್ಚಿ ನೋಡಲು ಎಲ್ಲವೂ ಬಂಗಾರದ ಕಡ್ಡಿಗಳೇ. ಅವನ ಅತ್ಯಾಶ್ಚರ್ಯ ಆನಂದಗಳಿಗೆ ಅಂತ್ಯವಿಲ್ಲವಾಯಿತು. ಕೂಡಲೇ ಗುರುಗಳಿಗೆ ನಮಸ್ಕರಿಸಲು ಅಲ್ಲಿರುವ ಭಕ್ತರೆಲ್ಲ ಈ ಆಶ್ಚರ್ಯವನ್ನು ಕಣ್ಣಾರೆ ಕಂಡರು. ಶ್ರೀ ಸ್ವಾಮಿಯವರು ಘಟನೆಯ ಸಾಮರ್ಥ್ಯವುಳ್ಳವರೆಂದು ಹಲವು ಸಲ ಸ್ತುತಿಸಿದರು. ಆ ಬ್ರಾಹ್ಮಣನು ತನ್ನ ಜೀವಮಾನವೆಲ್ಲ ಶ್ರೀ ಸ್ವಾಮಿಯವರನ್ನು ಭಕ್ತಿಯಿಂದ ಆರಾಧಿಸುತ್ತಿದ್ದನು. ಮತ್ತೊಂದು ದಿನ ಶ್ರೀ ಸ್ವಾಮಿಯವರು ಹರಿಜನವಾಡೆಯಲ್ಲಿ ಕುಳಿತಿರುವಾಗ ಬಹುದೂರದ ಪ್ರಾಂತದಿಂದ ಮೇಲ್ಜಾತಿಗೆ ಸೇರಿದ ಒಬ್ಬ ಸಭ್ಯ ಗೃಹಿಣಿಯು ಸಮರ್ಥರ ದರ್ಶನಾರ್ಥವಾಗಿ ಅಲ್ಲಿಗೆ ಬಂದಳು. ಆಕೆಯು ಶ್ರೀಗಳ ದರ್ಶನ ಮಾಡಿ ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸಿ, ತಂದೆ,
ನನಗೆ ಸಂತಾನವಿಲ್ಲ, ತಾವು ಕರುಣೆಯಿಂದ ಆಶೀರ್ವದಿಸಿದರೆ ನಾನು ಸಂತಾನವತಿಯಾಗುವೆನು ಎಂಬ ಆಸೆಯಿಂದ ಬಂದಿದ್ದೇನೆಂದು ಶ್ರೀಗಳಲ್ಲಿ ಮೊರೆಯಿಟ್ಟಳು. ಶ್ರೀಗಳು ಇದ್ದಕ್ಕಿದ್ದಂತೆ ಇದೋ ನಿನಗೆ ಸಂತಾನವನ್ನು ತೆಗೆದುಕೋ ಎನ್ನುತ್ತಾ ಪಕ್ಕದಲ್ಲಿನ ಎಲುಬೊಂದನ್ನು ಆಕೆಯಿಂದ ಕೈಯಿಂದ ತೆಗೆದುಕೊಟ್ಟರು. ಅದನ್ನು ನೋಡಿ ಆಕೆ ಒಂದಡಿ ಹಿಂದಕ್ಕೆ ಸರಿದಳು. ಆ ಎಲುಬು ಸಂತಾನವೆನ್ನುತ್ತಾರೆ ಎನ್ನಲು ಅಲ್ಲೇ ಹತ್ತಿರದಲ್ಲಿರುವ ಬೇರೊಬ್ಬ ಹರಿಜನ ಸ್ತ್ರೀಯು ಬೇಗನೆ ಎದ್ದು ಸೆರಗೊಡ್ಡಿ ಸ್ವಾಮಿ ಪ್ರಸಾದಿಸಿರಿ ಎಂದಳು. ಆ ಶ್ರೀ ಸ್ವಾಮಿಯವರು ಆ ಎಲುಬನ್ನು ಆಕೆಯ ಸೆರಗಿನಲ್ಲೇ ಹಾಕಿದರು. 1 ಸಂವತ್ಸರ ತುಂಬುವುದರೊಳಗಾಗಿ ಬಾಳೆಯ ಹಣ್ಣಿನಂತಹ ಗಂಡು ಮಗು ಆಕೆಗೆ ಹುಟ್ಟಿತು. ಹಿಂದಕ್ಕೆ ಸರಿದ ಆ ಹೆಣ್ಣು ಮಗಳು ಎಷ್ಟು ಸಾರೆ ಪ್ರಯತ್ನಿಸಿದರೂ ಶ್ರೀಗಳು ಆಕೆಯನ್ನು ಹತ್ತಿರಕ್ಕೆ ಬರಗೊಡಿಸಲಿಲ್ಲ. ಮಹಾತ್ಮರ ಹತ್ತಿರದವರೆಗೂ ಹೋದರೂ ಅವರ ಅನುಗ್ರಹವನ್ನು ಹೊಂದಬೇಕೆಂದರೆ ಬಹಳ ಧೈರ್ಯ ಬೇಕು, ಇಲ್ಲದಿದ್ದರೆ ಇದೇ ರೀತಿಯಲ್ಲಿ ಕೈಜಾರಿ ಹೋಗುತ್ತದೆ. ಅತ್ತ ಪೂನಾದಲ್ಲಿ ಶ್ರೀ ನಂದಾರಾಮ್ ಸುಂದರ್ಜಿ ಸಾಹುಕಾರನೆಂಬುವವನು ಇದ್ದನು. ಆತನು ದೊಡ್ಡ ಗುತ್ತೇದಾರನು. ಪಂಢರಪುರದಲ್ಲಿ ಪುಂಡಲೀಕ ಮಂದಿರದ ಸಭಾಮಂಟಪವನ್ನು, ಪೂನಾದಲ್ಲಿಯ ತುಳಸಿಬಾಗ್ ರಾಮ ಮಂದಿರವನ್ನು ಕಟ್ಟಿಸಿದ ಮಹಾಭಕ್ತ. ಆತನ ಆಸನ ದ್ವಾರದ ಗ್ರಂಥಿ ಬಾತುಕೊಂಡು ಆತನು ಬಹಳಷ್ಟು ಬಾಧೆ ಪಡುತ್ತಿದ್ದನು. ಬಹಳ ಧನವನ್ನು ವೆಚ್ಚ ಮಾಡಿ ಅನೇಕ ವೈದ್ಯರನ್ನು ಸಂಪರ್ಕಿಸಿ ಅವರು ಹೇಳಿದ ಚಿಕಿತ್ಸೆಗಳನ್ನೆಲ್ಲ ಮಾಡಿದನು. ಆದರೆ ಅದರಿಂದ ಏನೂ ಪ್ರಯೋಜನವಾಗಲಿಲ್ಲ. ಒಂದು ದಿನ ಅಕ್ಕಲಕೋಟೆಯಿಂದ ಪಂಡಿತ ಬಾಲಕೃಷ್ಣ ಭಟ್ ಎಂಬ ಜ್ಯೋತಿಷಿಯು ನಂದರಾಮ್ ಸುಂದರ್ಜಿಯ ಮನೆಗೆ ಬಂದಿದ್ದು, ಸುಂದರ್ಜಿಯು ಆತನೊಂದಿಗೆ ತನ್ನ ವ್ಯಾಧಿಯನ್ನು ಕುರಿತು ಅದರಿಂದಾಗಿ ತನಗಾಗುವ ಬಾಧೆಯನ್ನು ಕುರಿತು ಹೇಳಿಕೊಂಡಿದ್ದು, ಬಾಲಕೃಷ್ಣ ಭಟ್ಟನು ಆತನ ಜಾತಕವನ್ನು ಪರಿಶೀಲಿಸಿ ಒಬ್ಬ ಪುಣ್ಯ ಪುರುಷನ ದರ್ಶನವೇ ಈ ರೋಗದ ನಿವಾರಣೋಪಾಯವೆಂದು ಬೇರೆ ಮಾರ್ಗವಿಲ್ಲವೆಂದು ಸ್ಪಷ್ಟವಾಗಿ ಹೇಳಿದನು. ಅದಕ್ಕವನು ಅಂತಹ ಮಹಾಪುರುಷರನ್ನು ಎಲ್ಲಿ ಹುಡುಕಿ ದರ್ಶನ ಮಾಡುವುದು ಎಂದನು. ಆಗ ಬಾಲಕೃಷ್ಣ ಭಟ್ಟನು ಅಕ್ಕಲಕೋಟೆಯಲ್ಲಿರುವ ಶ್ರೀ ಸ್ವಾಮಿ ಸಮರ್ಥರನ್ನು ಕುರಿತು ವಿವರಿಸಿದನು. ಅವರ ದರ್ಶನ ಮಾಡಿಕೊಂಡು ಅವರ ದಯೆಗೆ ಪಾತ್ರನಾದರೆ ವ್ಯಾಧಿಯು ನಿರ್ಮೂಲವಾಗುವುದೆಂದು ಶ್ರೀ ಸ್ವಾಮಿ ಸಮರ್ಥರನ್ನು ಆಶ್ರಯಿಸಿ ಮಾನಸಿಕ ಶಾರೀರಿಕ ರುಗ್ಮತೆಗಳನ್ನು ಹೋಗಲಾಡಿಸಿಕೊಂಡವರು ಎಷ್ಟೋ ಜನ ಇರುವರು. ಆದ್ದರಿಂದ ನೀನು ಬೇಗ ಹೋಗಿ ಅವರನ್ನು ಆಶ್ರಯಿಸೆಂದು ಸಲಹೆ ಮಾಡಿ ಶ್ರೀ ಸ್ವಾಮಿಯವರ ನಾಮವನ್ನು ಜಪಿಸುತ್ತಾ ಅಕ್ಕಲಕೋಟೆಯಿಂದ ತಮ್ಮೊಂದಿಗೆ ತಂದಿದ್ದ ವಿಭೂತಿಯನ್ನು ಪ್ರಸಾದವಾಗಿ ಕೊಟ್ಟನು. ಎಂತಹ ಆಶ್ಚರ್ಯ! ಅದನ್ನು ಸೇವಿಸುತ್ತಲೇ ನಂದರಾಮನ ನೋವಿನ ತೀವ್ರತೆಯು ತಗ್ಗಿತು. ಕ್ರಮೇಣ 8 ದಿನಗಳಲ್ಲಿ ವ್ಯಾಧಿಯು ಪೂರ್ಣವಾಗಿ ನಿವಾರಣೆಯಾಯಿತು. ಆಗ ನಂದರಾಮ ಸಾಹುಕಾರನಿಗೆ ಅಕ್ಕಲಕೋಟೆಗೆ ಹೋಗಿ ಶ್ರೀ ಸ್ವಾಮಿಯವರನ್ನು ದರ್ಶನ ಮಾಡಬೇಕೆಂಬ ಆತುರ ಉಂಟಾಯಿತು. ಕೂಡಲೇ ಪ್ರಯಾಣ ಮಾಡಿ ಅಕ್ಕಲಕೋಟೆಯನ್ನು ಸೇರಿದನು. ಶ್ರೀಗಳವರನ್ನು ದರ್ಶನ ಮಾಡಿ ಅವರ ಪಾದಗಳಲ್ಲಿ ಎರಗಿದನು. ನಂತರ ಮುಂದೊಂದು ದಿನ ಸೋಮವಾರದ ದಿವಸ ಆತನು ಮಲ್ಲಿಕಾರ್ಜುನ ಸ್ವಾಮಿಯ ಆಲಯಕ್ಕೆ ಹೋದನು. ಅಲ್ಲಿ ಕುಳಿತಿರುವ ಶ್ರೀ ಸ್ವಾಮಿ ಸಮರ್ಥರಿಗೆ ಪ್ರಣಾಮವನ್ನು ಮಾಡಿದನು. ಆತನೊಂದಿಗೆ ಶ್ರೀ ಸ್ವಾಮಿಯವರು, ನಾನು ನಿನ್ನ ಇಷ್ಟದೇವನಾದ ಮಲ್ಲಿಕಾರ್ಜುನ ಸ್ವಾಮಿಯಲ್ಲ, ಆತನು ಒಳಗೆ ಶಿವಲಿಂಗದೊಳಗಿದ್ದಾನೆ, ಹೋಗಿ ಅದನ್ನು ಪೂಜಿಸು ಎಂದರು. ಗುಡಿಯೊಳಕ್ಕೆ ಹೋಗಿ ನಂದರಾಮನು ದಿಗ್ಭ್ರಾಂತನಾದನು. ಆ ಗರ್ಭಗುಡಿಯಲ್ಲಿ ಶಿವಲಿಂಗವೇ ಇಲ್ಲ. ಹೊರಬಂದು ಅಲ್ಲಿರುವವರೆಲ್ಲರೂ ಒಳಹೋಗಿ ನೋಡಿದರು. ಶಿವಲಿಂಗವಿರುವ ಸ್ಥಾನದಲ್ಲಿ ಶ್ರೀ ಸ್ವಾಮಿಯವರು ಕುಳಿತಿದ್ದಾರೆ. ಹೊರಗೆ ಅಂಗಳದಲ್ಲಿ ಶ್ರೀ ಸ್ವಾಮಿಗಳು ಕುಳಿತುಕೊಂಡೇ ಇದ್ದರು. ಒಂದೇ ಸಮಯದಲ್ಲಿ ಒಳಗೆ ಹೊರಗೆ ಎಲ್ಲರಿಗೂ ಶ್ರೀ ಸ್ವಾಮಿಯವರು ಕಾಣಿಸುತ್ತಿದ್ದರು. ವಿಸ್ಮಯ ಹೊಂದಿ ಆನಂದ ಪರವಶರಾಗಿ ಶ್ರೀ ಸ್ವಾಮಿಯೇ ಮಲ್ಲಿಕಾರ್ಜುನನೆಂದು ಎಲ್ಲರೂ ಗ್ರಹಿಸಿದರು. ಹರ ಹರ ಮಹಾದೇವ ಶಂಭೋ ಎಂದು ಎಲ್ಲರೂ ಜಯ ಜಯ ಧ್ವನಿಗಳನ್ನು ಮಾಡಿದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.